ಹೊರಗಡೆ ಹೋದ್ರೆ ಪ್ರಪಂಚ ಏನೋ ಒಂಥರ ಹೊಸದಾಗಿ ಕಾಣಿಸ್ತದೆ. ಏನಾದ್ರು ಒಂದು ಹೊಸದನ್ನ ಕಲಿಬೇಕು, ಹೊಸದನ್ನ ತಿಳ್ಕೊಬೇಕು, ಆ ಹುಮ್ಮಸ್ ಇವಾಗ. ಅದೇನೋ ಆಪರೇಷನ್ ಎಲ್ಲ ಮಾಡಿ ನಿಜವಾಗ್ಲೂ ಮ್ಯಾಮ್ ಈಗ ಹೇಳ್ಬೇಕಂದ್ರೆ ನಿಮ್ ಮುಂದೆ ಯಾಕೆ ನಮ್ ತರ ನನ್ಗೆ ಯಾವ ನೋವು ಇಲ್ಲ ಮ್ಯಾಮ್ ನಿಜವಾಗ್ಲೂ. ಬಟ್ ಈಗ ಜೀವನ ಇಷ್ಟೊಂದು ಬ್ಯೂಟಿಫುಲ್ ಆಗಿದೆಯಾ, ಇಷ್ಟೊಂದು ತುಂಬಾ ಚೆನ್ನಾಗಿದ್ಯಾ ಅನಿಸ್ತದೆ. ಯಾವಾಗ ನಗ್ತಾ ಇರ್ಬೇಕು, ಖುಷಿಯಾಗಿರ್ಬೇಕು ಅನಿಸ್ತದೆ. ಆಮೇಲೆ ಈಗ ಹೊರಗಡೆ ಹೋದ್ರೆ ಪ್ರಪಂಚ ಏನೋ ಒಂಥರ ಹೊಸದಾಗಿ ಕಾಣಿಸ್ತದೆ ಮೇಡಮ್. ವೆರಿ ಗುಡ್. ಕಾಣಿಸ್ತದೆ, ಖುಷಿ ಆಗುತ್ತೆ. ಮೊನ್ನೆ ನಾನು ಮೈಸೂರಿಗೆ ಹೋಗಿದ್ದೆ ಮೇಡಮ್. ಹೋಗಿದಾಗ ನಾನು ಯಾವ್ಯಾವ ಟೈಮ್ಗೆ ಏನೇನ್ ಕೆಲಸ ಆಗ್ಬೇಕು, ನಾನು ಎಷ್ಟೊತ್ತು ರೀಚ್ ಆಗ್ಬೇಕು, ಅಲ್ಲಿಂದ ಏನ್ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಮೇಡಮ್. ಅದೇ ಟೈಮಿಂಗ್ಸ್ ಅದೇ ಪ್ರಕಾರ ಆಗ್ತಾ ಆಗುತ್ತೆ ಮೇಡಮ್. ನಾನು ಅಂದ್ರೆ ನನ್ಗೆ ಸುಮ್ನೆ ಯಾವಾಗ್ಲೂ ಏನಪ್ಪಾ ಲೈಫ್ ಇಷ್ಟೊಂದು ಭಾರ, ಅಯ್ಯೋ ಇಷ್ಟೊಂದು ಜಿಗುಪ್ಸೆ, ಇಷ್ಟೊಂದು ಹಿಂಸೆನ ಅನ್ಸೋದು. ಬಟ್ ಇವಾಗ ಹಂಗ ಅನ್ನಿಸ್ತಾ ಇಲ್ಲ. ಸೊ ಬೆಳಿಗ್ಗೆಯಿಂದ ಸಂಜೆವರೆಗೂ ತುಂಬಾ ಖುಷಿಯಾಗಿರ್ತೀನಿ ಮೇಡಮ್, ತುಂಬಾ ನಗ್ನಾಗ್ತಾ ಇರ್ತೀನಿ. ಆಮೇಲೆ ನಮ್ಮ ಕೊಲೀಗ್ಸ್ ಹತ್ರ ಅಂತೂ ತುಂಬಾ ಮಿಂಗಲ್ ಆಗ್ತೀನಿ. ಹಂಗೆ ಮೊದ್ಲು ನಾನು ಸ್ವಲ್ಪ ರಿಸರ್ವ್, ಬೇರೆ ಹತ್ರ ಮಿಂಗಲ್ ಆಗೋದು, ಮಾತಾಡೋದೆಲ್ಲ ಕಡಿಮೆ ಮಾಡ್ತಾ ಇದ್ದೆ. ಬಟ್ ಇವಾಗ ನಾನೇ ಹೋಗಿ ಮಾತಾಡ್ತೀನಿ, ಏನಾದ್ರು ನಾನೇ ಹೇಳ್ತೀನಿ, ಹೊಸ ಸ್ನೇಹಿತಗಳನ್ನ ನಾನೇ ಹುಡುಕೊಳ್ತೀನಿ, ಹೊಸ ವಿಷಯಗಳನ್ನ ನಾನೇ ಹುಡುಕ್ತೀನಿ. ಏನಾದ್ರು ಒಂದು ಹೊಸದನ್ನ ಕಲಿಬೇಕು, ಹೊಸದನ್ನ ತಿಳ್ಕೊಬೇಕು, ಆ ಹುಮ್ಮಸ್ ಇವಾಗ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಗ್ರೇಟ್ ಟ್ರಾನ್ಸ್ಫಾರ್ಮೇಶನ್ ಸರ್ ನಿಮ್ಮಲ್ಲಿ. ಪ್ರತಿದಿನ ಏನಂದ್ರೆ ಜೀವನನೇ ನರ್ಕ ಅಂತ ಅನ್ಕೊಂಡಿದ್ವಿ ನಾವೆಲ್ಲ. ನಿಜವಾಗ್ಲೂ ಮ್ಯಾಮ್ ಅನ್ಕೊಂತೀವಿ ಮ್ಯಾಮ್, ನಿಜವಾಗ್ಲೂ ಈ ಲೈಫ್ ಏನೇನೋ ಅಲ್ಲ ಮ್ಯಾಮ್, ಇದರಿಂದ ದೊಡ್ಡದಾದ ಒಂದು ಶಕ್ತಿ ಇದೆ ಅಂತ ನಿಜವಾಗ್ಲೂ ತೋರ್ಸ್ಕೊಟ್ರಿ ನೀವು. ಮೊದಲನೇದಾಗಿ ನನಗೆ ನಾನು TFC ಬಂದಾಗ ನಾನು ನಿಮ್ಗೆ ಹೇಳ್ದೆ ಸ್ಟಾರ್ಟಿಂಗ್ ಅಲ್ಲಿ, ಏನ್ ಇವ್ರೆಲ್ಲ ಬರೀ ಡ್ಯಾನ್ಸ್ ಮಾಡಿಸಿ ಏನ್ ಇದಕ್ಕೆ ಅಂತ ಒಂದು ನೆಗೆಟಿವ್ ಇತ್ತು. ಅದಕ್ಕೆ ನಾನು ನಿಮ್ಮ ಹತ್ರ ಸಾರಿನೂ ಕೇಳ್ದೆ ಮ್ಯಾಮ್, ಈ ತರ ಯೋಚನೆ ಮಾಡ್ಬಿಟ್ಟೆ. ಆಮೇಲೆ ಡೇ ಬೈ ಡೇ ಕರೆಕ್ಟ್ ಡ್ಯಾನ್ಸ್ ಮಾಡಿಸೋದು ನಮ್ಮಲ್ಲಿರೋ ನೆಗೆಟಿವ್ ನ ದೂರ ಮಾಡ್ಸಕ್ಕೆ ಅಂತ. ಆಮೇಲೆ ಬಾಡಿಯಲ್ಲಿ ಎಲ್ಲ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ನಮ್ ಬಾಡಿ ಏನ್ ಟೈಟ್ ಆಗಿರುತ್ತೋ ಎಲ್ಲ ಲೂಸ್ ಆಗಿ ಹೋಗ್ಬಿಡುತ್ತೆ ಮ್ಯಾಮ್ ಡ್ಯಾನ್ಸ್ ಮಾಡಿದ್ರೆ. ತುಂಬಾ ಬೆನಿಫಿಟ್ಸ್ ಆಯ್ತು ಮ್ಯಾಮ್, ಒಂದಂತ ಅಲ್ಲ. ನನಗೆ ಒಂದು 10 days ನನಗೆ ಈ ತರದ್ದೆಲ್ಲ ಅಂದ್ರೆ ಏನು ಇದು ಅರ್ಥ ಆಗದೆ, ಯಾಕಂದ್ರೆ ಫಸ್ಟ್ ಟೈಮ್ ಮೊದ್ಲು ನಿಮ್ ವಿಡಿಯೋಸ್ ನೋಡಿದ್ದೆ. ಆಕ್ಚುಲಿ ನಿಮ್ ವಿಡಿಯೋಸ್ ನೋಡಿ ನಾನು ಹೆಲ್ತ್ ಅಫರ್ಮೇಶನ್ ಮಾಡ್ಕೋತಿದ್ದೆ ಮ್ಯಾಮ್ ಒನ್ಸ್ 2 months ಇಂದ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನಗೆ ರೈಟ್ ಇದು ಸ್ಟಮಕ್ ಪ್ರಾಬ್ಲಮ್ ಇತ್ತು. MRI ಸ್ಕ್ಯಾನ್ ಎಲ್ಲ ಮಾಡಿದ್ದಾರೆ, ಅದೇನೋ ಆಪರೇಷನ್ ಎಲ್ಲ ಮಾಡಿ. ನಿಜವಾಗ್ಲೂ ಮ್ಯಾಮ್ ಈಗ ಹೇಳ್ಬೇಕಂದ್ರೆ ನಿಮ್ ಮುಂದೆ ಯಾಕೆ ನಮ್ ತರ ನನ್ಗೆ ಯಾವ ನೋವು ಇಲ್ಲ ಮ್ಯಾಮ್, ನಿಜವಾಗ್ಲೂ ನೋವೇ ಇಲ್ಲ ಮ್ಯಾಮ್. 3 months ಆಯ್ತು ಮ್ಯಾಮ್ ನಾನು ಟ್ಯಾಬ್ಲೆಟ್ ತಗೊಂಡು, ಡೈಲಿ ಟ್ಯಾಬ್ಲೆಟ್ ತಗೋಬೇಕು ನೈಟ್ ಅಲ್ಲಿ. ತಗೊಂಡಿಲ್ಲ ಅಂದ್ರೆ ನಾನು ಬೆಳಗ್ಗೆ ಎದ್ದಳಲ್ಲ, ಆ ತರ ಪೇನು ಮ್ಯಾಮ್. ನನಗೆ ರೈಟ್ ಲೆಗ್ ಕೂಡ ಎತ್ತಿಡಕ್ ಆಗ್ತಿರ್ಲಿಲ್ಲ. ಇವತ್ತು ಕುಣಿದು ಡ್ಯಾನ್ಸ್ ಮಾಡ್ತಾ ಇದೀನಿ ಅಂದ್ರೆ ಅದು ನಾನೇನ ಅನ್ನೋ ಮಟ್ಟಕ್ಕೆ ನಾನು ಇದೀನಿ ಅಂದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ ಮ್ಯಾಮ್. ಇನ್ನೊಂದೇನು ಅಂದ್ರೆ ನೀವು ಮಾಡ್ಸೋವಾಗ ನಾವು ಮನಸ್ಫೂರ್ತಿ ಮಾಡ್ಬೇಕು ಮ್ಯಾಮ್. ನಾವ್ ನಿಜವಾಗ್ಲೂ ಕಾಟಾಚಾರಕ್ ಮಾಡಿದ್ರಂತೂ ಅದು ರಿಸಲ್ಟ್ ಸಿಗಲ್ಲ. ಪ್ರತಿದಿನ ಮ್ಯಾಮ್ ನನಗೆ ಸಣ್ಣ ಪುಟ್ಟ ವಿಚಾರದಿಂದ ದೊಡ್ಡ ವಿಚಾರದವರೆಗೂ, ನಾನು ಈ ಜಾನ್ವರಿ ಮಂತ್ ಅಲ್ಲಿ ನಾನು ಏನೋ ಒಂದ್ ಅನ್ಕೊಂಡಿದ್ದೆ, 2 ಗೋಲ್ಡನ್ ತಗೊಳ್ಳೇಬೇಕು ನಾನು, ಇದು ಬ್ಯಾಂಗಲ್ ಅಂತ ಆಗೋಯ್ತು ಮ್ಯಾಮ್, ತಗೊಂಡೆ. ಎಷ್ಟೋ ದಿನಗಳಿಂದ ಅಮೌಂಟ್ ಬರ್ದೆ ಪಾಪ ಒದ್ದಾಡ್ತಿರೋರ್ಗೆ ನನಗದ ಅಮೌಂಟ್ ಬಂತು.